ಹಲೋ ಫೋಕ್ಸ್, ವೆಲ್ಕಮ್ ಟು ವೈಬ್ ವಿತ್ ಚಿಲ್ಸ್ ಯೂಟ್ಯೂಬ್ ಚಾನಲ್. ಪಾರ್ಟ್ 2 ಮಾಡ್ತಿದ್ದೀವಿ ಇವತ್ತು ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೆ. ಸೊ ಸ್ಟಿಕ್ಕರಿಂಗ್ ಆಗುತ್ತಾ ಇಲ್ವಾ ಇವತ್ತು ನೋಡಬೇಡ ಬನ್ನಿ. ನಮ್ಮ ಗಾಡಿ ತೆಗಿತಾ ಇದ್ದಾನೆ ಆ್ಯಸ್ ಯೂಶಲ್. ಬಂದ ನೋಡಿ, ಬಂದ. ಎಲ್ಲರಿಗೂ ವೈಬ್ ವಿತ್ ಚಿಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನಮ್ಮ ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ಅಲ್ಲಿ ಹಾಕ್ಸಕ್ ಆಗಿಲ್ಲ, ಸೊ ಪಾರ್ಟ್ 2 ಇದರಲ್ಲಿ ಹಾಕ್ಸ್ಕೊಂಡ್ ಬರ್ತೀವಿ. ನೋಡೋಣ ಏನಾಗುತ್ತೆ ಇವತ್ತು ಅಂತ. ಹೋದ್ ಸರಿ ಸಂಡೇ ಹೋಗ್ಬಿಟ್ಟಿದ್ವಿ, ಸೊ ಸಿಗ್ಲಿಲ್ಲ. ಈ ಸರಿ ಅದಕ್ಕೆ ಸ್ಯಾಟರ್ಡೆ ಹೋಗ್ತಾ ಇದೀವಿ. ನೋಡೋಣ ಆಗುತ್ತಾ ಏನು ಅಂತ. ಲೆಟ್ಸ್ ಗೋ. ಹೆಲ್ಮೆಟ್ ಹಾಕೊಂಡು ಸೇಫ್ಟಿ ಫಸ್ಟ್, ಗೊತ್ತಲ್ಲ. ಸ್ಟಿಕ್ಕರಿಂಗ್ ನೆಕ್ಸ್ಟ್. ಥ್ಯಾಂಕ್ ಯು, ಕೀಪ್ ವಾಚಿಂಗ್. ನಮ್ಮಮ್ಮ ಅವರೆಕಾಯಿ ಸೂಲಿ ಅಂತ ಇಬ್ರಿಗೂ ಕೆಲಸ ಕೊಟ್ಟಿದ್ರು. ಬಂದು ಅವರೆಕಾಯಿ ಸುಲಿಯೋದು, ಸಾಂಬಾರು ಮಾಡೋದು ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು ಈಗ ಸದ್ಯಕ್ಕೆ ನಾವು ಹೋಗ್ತಾ ಇದ್ದೀವಿ ಸ್ಟಿಕ್ಕರಿಂಗ್ ಮಾಡ್ಸೋಕ್ಕೆ. ಆ್ಯಸ್ ಯೂಶುವಲ್ ದ ಸೇಮ್ ಶಾಪ್, ಸೇಮ್ ಸ್ಟಿಕ್ಕರ್, ಸೇಮ್ ಎವ್ರಿಥಿಂಗ್ ಹ್ಯಾವ್ ಡಿಸೈಡೆಡ್. ಈಗ ನೋಡೋಣ ಯಾವ ಸ್ಟಿಕ್ಕರು, ಯಾವ ಫಾಂಟು ಎಲ್ಲ ಲಾಸ್ಟ್ ಟೈಮ್ ಹೇಳ್ದಂಗೆ ಸೆಲೆಕ್ಟ್ ಮಾಡಿಬಿಟ್ಟು ಫೈನಲಿ ಮಾಡೇ ಬಿಡೋಣ. ಏನಂತೀಯ? ಎಸ್, ನಾನು ಅಡ್ರೆಸ್ಸು ಒಂದ್ಸರಿ ಹೋಗಿದ್ಕೆ ಅವ್ನು ಆಲ್ರೆಡಿ ಇನ್ನೊಂದ್ಸರಿ ಕೇಳ್ತವನೆ. ಫುಲ್ಲು ಇಂಟೆಲಿಜೆಂಟ್ ಆಗ್ಬಿಟ್ಟವನೆ ನನ್ನ ತಮ್ಮ. ಒಂದ್ಸತಿಗೆನೆ ಆಲ್ರೆಡಿ ಎಲ್ಲ ಅಡ್ರೆಸ್ ಹೇಳ್ತವನೆ ಇಲ್ಲಿಗೆ ಬಂದು. ನೋಡಿ ಹೆಂಗ್ ಟ್ರೈನ್ ಮಾಡಿದೀನಿ ನನ್ನ ತಮ್ಮನ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ನ. ಇದೇ ತರ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಹೌದು, ನೀವು ನಾನೇನ್ ಮಾಡ್ತೀನಿ ನನ್ನ ನೋಡಿ ನೀವು ಕೂಡ ನಿಮ್ಗೆ ಇಷ್ಟ ಆಗಿದ್ನ ಫಾಲೋ ಮಾಡ್ಬೋದು. ಇಷ್ಟ ಆಗದೆ ಇರೋದನ್ನ ಫಾಲೋ ಮಾಡಬೇಡಿ, ಇಷ್ಟ ಆಗಿರೋದನ್ನ ಫಾಲೋ ಮಾಡಿ. ನಾವು ನಿಮ್ಗೆ ಇಷ್ಟ ಆಗದೆ ಇರೋಂಥದ್ದು ಏನು ಮಾಡಲ್ಲ ಅಂತ ಅನ್ಕೊಂಡಿದೀವಿ. ನೋಡೋಣ ಹೆಂಗೋಗುತ್ತೆ ಅಂತ. ಆಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಫುಲ್ಲು ವೆದರು ತಣ್ಣಗಿತ್ತು. ಇವಾಗ ಸ್ವಲ್ಪ ಶೆಕೆ ಇದೆ, ಬಿಸಿಲು. ಯಪ್ಪ, ಹೆವಿ ಬಿಸಿಲು ಇವತ್ತು. ಆಲ್ಮೋಸ್ಟ್ ನೆನ್ನೆಯಿಂದ ಫುಲ್ ಬಿಸಿಲು ಅಲ್ಲ. ಇವತ್ತು ದಿನ ಹೆಂಗಿತ್ತು ಅಂತ ನೀವು ಕಮೆಂಟ್ ಮಾಡಿ. ನಿಮ್ ಕಡೆ ಹೆಂಗಿತ್ತು ವೆದರು? ಹೆಂಗೆ ಮಳೆ ಬರ್ತಿತ್ತಾ, ಚಳಿನಾ, ಬಿಸಿಲ? ನಮ್ ಕಡೆ ಅಂತೂ ಫುಲ್ ಬಿಸಿಲು ಇವತ್ತು. ಇವಾಗ ಪರವಾಗಿಲ್ಲ, ಸ್ವಲ್ಪ ಕೂಲ್ ವಾತಾವರಣ. ಇವಾಗ ಸಂಜೆ ಆಯ್ತಲ್ಲ, ಸ್ವಲ್ಪ ತಣ್ಣಗಿದೆ. ಬಟ್ ಮಧ್ಯಾಹ್ನ ಅಂತೆಲ್ಲ ಫುಲ್ಲು ಬಿಸಿಲು, ಫುಲ್ಲು ಶೆಕೆ ಆಗ್ತಿತ್ತು ನಮ್ಗೆ ಆಕ್ಚುಲಿ. ಯಪ್ಪ, ಹೆವಿ ಶೆಕೆ. ನಮ್ಮ ಅಪ್ಪಂದು ಕ್ಯಾಟ್ರಿಂಗ್ ಬಿಸ್ನೆಸ್ ಇದೆ, ಅದಕ್ಕೆ ರೇಷನ್ ತರಕ್ ಹೋಗಿದ್ವಿ ನಾವು. ಆಕ್ಚುಲಿ ಯಶವಂತಪುರಕ್ಕೆ ಹೋಗಿದ್ವಿ. ಅಬ್ಬಾಬಾಬಾ ಏನ್ ಶೆಕೆ! ಅಲ್ಲೊಂದು ಸೀಟ್ ಇಲ್ಲ, ಏನಿಲ್ಲ ಕುತ್ಕೊಳಕ್ಕೆ. ಫುಲ್ ಶೆಕೆ ಆಗ್ಬಿಡ್ತು ನಮ್ಗಂತೂ. ಅವ್ರು ಬೇರೆ ರೇಷನ್ ಕೊಡಕ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ಬಿಟ್ರ. ಫುಲ್ಲು ಡಿಹೈಡ್ರೇಟ್ ಆಗ್ಬಿಟ್ವಿ. ಫುಲ್ಲು ಡಿಹೈಡ್ರೇಟ್ ನಮ್ದು. ಫುಲ್ಲು ಡಿಹೈಡ್ರೇಷನ್. ಫುಲ್ಲು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಊಟ ಮಾಡಿ ಮಲ್ಕೊಂಡು ಸಾಯಂಕಾಲ ಎದ್ದು ಪ್ರೆಷರ್ ಅಪ್ ಆಗಿ ಕಾಫಿ ಮಾಡ್ಕೊಟ್ಲು, ಸ್ಟ್ರಾಂಗ್ ಆಗಿ ಕುಡ್ದಿ ಇವಾಗ ಸ್ಟಿಕ್ಕರಿಂಗ್ ಹೋಗ್ತಾ ಇದೀವಿ. ಆಕ್ಚುಲಿ ನಾವು 6 ಗಂಟೆ 5:15 ಹೋಗ್ಬೇಕಿತ್ತು, ನಮ್ಮ ಅಕ್ಕ ಎದ್ದಿರ್ಲಿಲ್ಲ. ಫುಲ್ಲು ನಮ್ಗೆ ಡಿಹೈಡ್ರೇಷನ್ ಆಗಿ ಫುಲ್ಲು ತಲೆ ಎಲ್ಲ ನೋವು ಬಂದು ಅದಕ್ಕೆ ನಾವು ಬ್ರೇಕ್ ತಗೊಂಡಿದ್ವಿ. ಈಗ ನಾವು ಹೋಗ್ತಾ ಇರೋ ರೂಟು ಒಂದ್ ಸ್ವಲ್ಪ ಚೇಂಜ್ ಮಾಡಿದೀವಿ, ಯಾಕಂದ್ರೆ ಆ ರೋಡಲ್ಲಿ ಸಿಗ್ನಲ್ ಇದೆ. ಸೊ ಇಲ್ಲಿ ಸಿಗ್ನಲ್ ಇಲ್ಲ. ಈ ರೋಡಲ್ಲೂ ಕೂಡ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೂ ಇದೆ. ತೋರಿಸ್ತೀನಿ ನಿನ್ಗೂ. ಏನು ಸಿಗ್ನಲ್ ಅಂದ್ರೆ ಗೊತ್ತಲ್ಲ, ಮೊದ್ಲೇ ಬೆಂಗಳೂರು ಅಂದ್ರೆ ಫುಲ್ ಟ್ರಾಫಿಕ್ ಈ ಟೈಮಲ್ಲಿ. ಲಾಸ್ಟ್ ಟೈಮು ಸಂಡೇ ಹೋಗಿದ್ದು. ಸಂಡೇ ಆಕ್ಚುಲಿ ನಮ್ಗೆ ಸಿಗ್ನಲ್ ಎಷ್ಟೊಂದ್ ಕಡೆ ಆಫ್ ಮಾಡಿರ್ತಾರೆ, ಇಲ್ಲೂ ಆಫ್ ಮಾಡಿದ್ರು. ಬಟ್ ಇವಾಗ ಆನ್ ಮಾಡಿರ್ತಾರೆ. ಅದಕ್ಕೆ ನಾವು ಸಿಗ್ನಲ್ ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲೂ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಬನ್ನಿ ನಿಮ್ಗೆ ಎಂಟ್ರೆನ್ಸ್ ತೋರಿಸ್ತೀನಿ ಹೆಂಗಿದೆ ಅಂತ. ಆಟೋ ಅಣ್ಣ ಫುಲ್ಲು ವೈಬು. ಈಸ್ ಆಲ್ಸೋ ವೈಬಿಂಗ್. ನೋಡಿ, ನಿಮಗೆ ಕಾಣಿಸ್ಬೋದು ಇಲ್ಲೊಂದು ದೇವಸ್ಥಾನ. ಸ್ಲೋ ಮಾಡು. ಇದೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ರಾಘವೇಂದ್ರ ಸ್ವಾಮಿ ಕಾಪಾಡಪ್ಪ. ನೋಡಿ, ಎಲ್ರನ್ನೂ ಕಾಪಾಡ್ಲಿ ದೇವ್ರು, ಎಲ್ಲಾರನ್ನೂ ಕಾಪಾಡ್ಲಿ. ಅವ್ರನ್ನೇನಿಲ್ಲ, ಕರೆದಂತೆ ಬರುವರು, ಕರೆವಾಗ ಬರುವರು, ಕರೆವಲ್ಲಿ ಬರುವರು ಅಂತಾರ. ನೀವ್ ಎಲ್ಲೇ ಕುತ್ಕೊಂಡು ರಾಘವೇಂದ್ರ ನೀವೆಲ್ಲಾದ್ರೂ ಕುತ್ಕೊಂಡು ಹೇಗಾದ್ರೂ ಕುತ್ಕೊಂಡು ಕರೀರಿ, ಅವ್ರು ನೀವಿರೋ ಕಡೆಗೆ ಬರ್ತಾರೆ. ಎಸ್. ಓಕೆ, ಇನ್ನೇನ್ ರೀಚ್ ಆಗ್ತಾ ಇದೀವಿ. ಬನ್ನಿ ಬನ್ನಿ. ಎಲ್ಲಾಕ್ ಹೋದಕ್ಕ? ಎಲ್ಲಾಕ್ಸೋಣ? ಇಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಆಗಿ ಇಲ್ಲ ಹಾಕ್ಸೋಣ. ವೈಬ್ ವಿತ್ ಚಿಲ್ಸ್ ಅಂತ ಇಲ್ಲ ಹಾಕ್ಸೋಣ. ಇಲ್ಲಿ ಹಾಕ್ಸೋಣ.
ಅಲ್ಲಿ ಹಾಕ್ಸಿದ್ರೆ ಸೈಡ್ ಅಲ್ಲಿ ಹಿಂಗೆ ಕ್ರಾಸ್ ಆಗಿ ಬರ್ಬೇಕಿತ್ತು, ಹಾಕಿದ್ರೆ- ಬಟ್ ಇದಿರ್ಬಾರ್ದಿತ್ತು. ಸೊ ಇಲ್ಲಿ ಬೇಡ, ಇದಿರಕ್ಕೆ ಅಷ್ಟೊಂದ್ ಚೆನ್ನಾಗ್ ಕಾಣಲ್ಲ. ಬ್ಯಾಕ್ ಬೇಡ ಬಿಡು. ಬ್ಯಾಕ್ ಸೈಡ್ ಆರೆಂಜ್ ಕೊಟ್ಬಿಟ್ಟಿದ್ದಾರೆ, ನೀಟಾಗಿ ಕಾಣಲ್ಲ. ಚೆನ್ನಾಗ್ ಕಾಣಲ್ಲ. ಮುಂದೆಗಡೆ ಬ್ಲಾಕ್ ಇದೆಯಲ್ಲ. ಸೊ ಇದು ಬೆಟರು, ಇದೇ ಬೆಟರು. ಇಲ್ಲಿ ವೈಬ್ ವಿತ್ ಶಿಲ್ಸ್ ಅಂತ ಇಷ್ಟು. ಅವ್ರು ಹೆಂಗಿದ್ರು ಮೆಜರ್ಮೆಂಟ್ ತಗೋತಾರೆ ಸ್ಕೇಲ್ ಅಲ್ಲಿ, ತಗೊಂಡ್ಬಿಟ್ಟು ಹೋಗ್ತಾರೆ. ನೋಡ್ ನಮ್ಗೆ ಇಲ್ಲೂ ಇದೆ ಜಾಗ. ಆಕ್ಚುಲಿ ಜಾತ್ರೆ ತರ ಕಾಣಿಸುತ್ತೆ. ಇಲ್ಲಿ ಚೆನ್ನಾಗೈತೆ. TVS ಕೆಳಗೇನೆ ವೈಬ್ ವಿತ್ ಶಿಲ್ಸ್ ಅಂತ ಹಾಕ್ಸೋಣ. ಸೊ ನಾವಿವಾಗ ಅಂಗಡಿಗೆ ಬಂದಿದ್ದೀವಿ, ಬನ್ನಿ ಹಾಕ್ಸ್ಮೇಲೆ ನಿಮ್ಗೆ ತೋರಿಸ್ತೀನಿ. ಇವಲ್ಲ ಈ ತರ ಶೈನಿಂಗ್ ಹಾಕೋಣ. ಬ್ಲಾಕ್ ಮೇಲೆ ಚೆನ್ನಾಗಿರುತ್ತೆ. ಇಲ್ಲ ಬೇರೆ ತರ ಈ ಬ್ಲಾಕ್ ಮೇಲ ಅಥವಾ ಪರಂ ಮೇಲ? ಆಹಾ, ಈ ಬ್ಲಾಕ್, ಇಲ್ಲೂ ಬ್ಲಾಕ್ ಇದೆಯಲ್ಲ, ಈ ತರ ಇದು ರೇಡಿಯಂ ತರ ಬರುತ್ತೆ. ಓಕೆ ಓಕೆ. ಸೊ ಈ ರೇಡಿಯಂ ತರ ಹಾಕ್ಸೋಣ, ಬೇರೆ ತರ ಹಾಕ್ಸೋಣ. ರೇಡಿಯಂ ಫಸ್ಟ್ ಹೋಗಿದ್ ಅಂಗಡಿಲಿ 3/4 ಗಂಟೆ ಮೇಲಾಗುತ್ತೆ ಅಂದ್ರು. ಒಂದು ಸ್ಟಿಕ್ಕರಿಂಗ್ಗೆ 45 ಮಿನಿಟ್ಸ್ ಮೇಲಾಗುತ್ತೆ. ಅದಕ್ಕೆ ಅನ್ಬಿಟ್ಟು ಈಗ ನಾವು ಬೇರೆ ಸ್ಟಿಕ್ಕರಿಂಗ್ ಅಂಗಡಿಗೆ ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ಮಮ್ಮ ಮನೇಲಿ ಅವರೇ ಬಿಡ್ಸಕ್ ಕಾಯ್ತವ್ರೆ. ನಾವಿಲ್ಲಿ 3/4 ಗಂಟೆ ವೇಟ್ ಮಾಡ್ಕೊಂಡ್ ಕುತ್ಕೊಂಡ್ರೆ ನಮ್ಮಮ್ಮ ನಾಯಿ ಹೊಡ್ದಂಗ್ ಹೊಡಿತಾರೆ. ಹೌದು. ಅದಕ್ಕೆ ಇವಾಗ ಬೇರೆ ಅಂಗಡಿಗೆ ಹುಡ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ಲಾಸ್ಟ್ ವೀಕು 3 ಅಂಗಡಿ ನೋಡ್ಕೊಂಡಿದ್ವಿ. ಇದು ಫಸ್ಟ್ನೇ ಅಂಗಡಿ, ಸೆಕೆಂಡ್ನೇ ಅಂಗಡಿ, ಥರ್ಡ್ನೇ ಅಂಗಡಿ ಯಾವ್ದಾದ್ರು ಒಂದ್ ಹಾಗೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಹೋಗ್ತಾ ಇದೀವಿ. ಬನ್ನಿ ಬನ್ನಿ, ಕೀಪ್ ಫಾಲೋಯಿಂಗ್ ಅಸ್. ನನ್ನ ತಮ್ಮ ಹೇಳ್ತಾ ಇದ್ದಾನೆ ಒಬ್ರು ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ. ನೋಡಿ, ಒಬ್ರು ಮೇಲೆ ಡಿಪೆಂಡ್ ಆಗಿ ಒಬ್ರಿಗೆ ಜಾಸ್ತಿ ನಾವೀಗ ಇಂಪಾರ್ಟೆನ್ಸ್ ಕೊಟ್ರೆ ಹಿಂಗೆ ಆಗೋದು. ನಾವ್ ಯಾವಾಗ್ಲೂ ಹಾಕ್ಸೋದು ಅಂತ ಇಲ್ಲೇ ಬಂದ್ರೆ ಅವ್ರೇನಂದ್ರು 45 ಮಿನಿಟ್ಸ್ ಮೇಲಾಗುತ್ತೆ ಅಂತ. ಫಸ್ಟ್ ಹೇಳ್ತಾ ಇಲ್ಲ, ಕಾಯಿಸಿ ಒಂದ್ 20 ಮಿನಿಟ್ಸ್ ಕಾಯ್ದಿದೀವಿ ಗೈಸ್. ಆಮೇಲೆ ಹೇಳ್ತವ್ರೆ ಏನಿದೆ ಹೇಳಿ ನೀವೇ, ಈ ತರ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. 20 ಮಿನಿಟ್ಸ್ ಕಾಯ್ದಿದೀವಿ. 20 ಮಿನಿಟ್ಸ್ ಆದ್ಮೇಲೆ ಅವ್ರು ನಮ್ಮನ್ನ ಅಟೆಂಡ್ ಮಾಡಿ ಹೇಳ್ತಿದ್ದಾರೆ ಇನ್ನು 45 ಮಿನಿಟ್ಸ್ ಮೇಲಾಗುತ್ತೆ ಅಂತ. ಸೊ ಅದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ಬೇರೆ ಆಪ್ಷನ್ ನೋಡ್ಕೊಳ್ಳಿ. ಒಂದು ಚಿಕ್ಕ ಅಂಗಡಿಗೆ ಬಂದಿದೀವಿ, ಚಿಕ್ಕದಾದ್ರೂ ಪರವಾಗಿಲ್ಲ, ಅಟೆಂಡ್ ಮಾಡ್ತಾರೆ. ನೋಡೋಣ. VIB_. ಹಾ, VIBE__ with WITH __ SHILZZ. ನೋಡಿ, ಅವತ್ತು ಮಾಡ್ಸಕ್ ಆಗ್ಲಿಲ್ಲ, ಯಾವ ಅಂಗಡಿನೂ ತೆಗ್ದಿರ್ಲಿಲ್ಲ. ಸೊ ಇವಾಗ ನಾವು ಮಾಡಿಸ್ತಾ ಇದೀವಿ ಸ್ಟಿಕ್ಕರಿಂಗ್. ಈ ತರ ಕೊಂಡಿರ್ಲಾ ನೋಡು, ಸ್ವಲ್ಪ ಸ್ವಲ್ಪ ಡಿಸೈನ್ ಆಗಿರುತ್ತೆ. ಚೆನ್ನಾಗಿದ್ಯಾ? ಇನ್ನ ತೋರಿಸಿ, ಇನ್ನೊಂದು 3. ಅದೇ ಓಕೆ ಅನ್ಸುತ್ತೆ. ಅದೇ ಹಾಕೋಣ, ಈಗ ಆಗ್ಲೇ ತೋರಿಸಿ. ಆಮೇಲೆ ಇದು ಇನ್ಸ್ಟಾಗ್ರಾಮ್ದು ಇದು ಬೇಕಾ? ಹಾ, ಒಂದ್ ನಿಮಿಷ ಬರುತ್ತೆ. ಇದಲ್ಲ, ಇದಕ್ಕೆ ಇದು ಬೇಕು. ಇನ್ಸ್ಟಾಗ್ರಾಮ್ದು ಮತ್ತೆ ಯೂಟ್ಯೂಬ್ದು ಸಿಂಬಲ್ ಬೇಕು. ಬರುತ್ತಾ? ಹಾ, ಇನ್ಸ್ಟಾಗ್ರಾಮ್ ಕಲರೇ ಬೇಕು. ಇಲ್ಲಿದೆಯಲ್ಲ ಆ ತರ ಪಿಂಕ್. ಈ ತರ. ನಮ್ದು ಸ್ಟಿಕ್ಕರಿಂಗ್ ಅಲ್ಲಿ ಈ ಕಲರ್ ಒಂದೇ ಕಲರ್. ಹೌದಾ? ಅದು ನೀವು ಯಾವ ತರ ಬೇಕಾದ್ರೂ ಪ್ರಿಂಟ್ ಮಾಡ್ಬೇಕು. ಅದಾಗಲ್ಲ ನಿಮ್ಗೆ? ಅಲ್ಲ, ಪ್ರಿಂಟಿಂಗ್ ಮಾಡ್ಬೇಕಲ್ಲ. ಸ್ಟಿಕ್ಕರ್ ಕಟಿಂಗ್ ಅಲ್ಲಿ ಒಂದೇ ಕಲರ್. ನಾವು ಇನ್ಸ್ಟಾಗ್ರಾಮ್ ಕಲರ್ ನ ಕೇಳ್ತಾ ಇದ್ವಿ. ಸೊ ಅವ್ರು ಇಲ್ಲ ಮಾಡಿ ಬರೋಲ್ಲ, ಪಿಂಕೇ ಮಾಡ್ಕೊಡಿ. ನೋಡೋಣ, ಯಾವ್ದೋ ಪಿಂಕ್ ಕಲರ್ ಪಿಂಕ್ ಮಾಡ್ಕೊಡಿ. ಪಿಂಕ್ ಅಲ್ಲಿ ಏನಾದ್ರೂ ಇದಾಕ್ಸೋಣ. ವೈಟ್ ರೇಡಿಯಮ್. ಇದು ವೈಟ್ ರೇಡಿಯಂ. ಇದು ವೈಟ್ ಹಾಕ್ಸೋಣ. ವೈಟ್ಗೆ ಪಿಂಕ್ ಕಲರ್ ಇನ್ಸ್ಟಾಗ್ರಾಮ್ ಸಿಂಬಲ್ ಚೆನ್ನಾಗಿ ಕಾಣುತ್ತಲ್ಲ. ನಮಗೆ ಅಳತೆ ಮಾಡಕ್ ನನ್ ಕೈ ಕೊಟ್ಟಿದ್ರೆ ಅಳತೆ ಮಾಡ್ತಾ ಇದೀವಿ. ನಮ್ಗೆ ಕೊಟ್ಬಿಟ್ಟವ್ರೆ ಅಳತೆ ಮಾಡಕ್ಕೆ. ಇಷ್ಟಿಲ್ಲ, ಇಷ್ಟು ಇದು. ಒಂದ್ ನಿಮಿಷ. ಆಕ್ಚುಲಿ
ಇಲ್ಲಿಂದ ಮಾಡ್ಬೇಕು ತಾನೆ okay, ಕೌಂಟ್ ಮಾಡ್ಬೇಕು. ಹೌದು. 0 to ಹಾ 0 to 2 ಮಾಡ್ಸೋಣ. ಓಕೆ ದೊಡ್ಡದಾಗುತ್ತಾ? ಇಲ್ಲ ಇಲ್ಲ ಸಾಕಷ್ಟೇ ಇರಲಿ 0 to 2. 0 to 2 ಓಕೆ ಇದು ಮತ್ತಿದು 0 ಎಡ್ಜ್ to ನೋಡು. 0 to 14 ಮಾಡ್ಸೋಣ. ಸಾಕನ್ಸುತ್ತೆ 14 15 15 ಅಲ್ಲಿಂದ ನೀಟಾಗಿ ನೋಡು. ಇಲ್ಲ 15 ಬರುತ್ತೆ 15 ಬರುತ್ತೆ ಸಾಕು. 0 0 to to 2 0 to 15 ಹಿಂಗೆ 0 0 to to 2 2 0 to 2 0 to 2 ಹಿಂಗೆ 0 to 15 15 ಇನ್ಕ್ಲೂಡಿಂಗ್ ಅದು ಸಿಂಬಲ್ ಇನ್ಸ್ಟಾಗ್ರಾಮ್ ಸಿಂಬಲ್. ಇನ್ಸ್ಟಾಗ್ರಾಮ್ ನೋಡಿ ನಾವು ನಮ್ಮ ಕೈಲೇ ಕೊಟ್ಟರು ಮೆಜರ್ ಮಾಡಿ ಅಂತ. ಸೊ ನಾವು ಮೆಜರ್ ಮಾಡಿದ್ವಿ 0 to 2 ಮತ್ತೆ 0 to 15. ಹಾರಿಜಾಂಟಲ್ ವರ್ಟಿಕಲ್ 2. ಸೊ ಹಾರಿಜಾಂಟಲ್ 0 to 2, ಹಾರಿಜಾಂಟಲ್ 0 to 15, ವರ್ಟಿಕಲ್ 0 to 2. ನಮ್ಮ ಸ್ಟಿಕ್ಕರ್ ರೆಡಿ ಆಗಿದೆ. ಹೆಂಗನ್ಸ್ತಕ್ಕ ಈಗ? ಇದು ಇಲ್ಲಿಗೆ ಹಿಂಗೆ ಇದು 2 0 to 2 0 to 2 ಇಲ್ಲಿಂದ ತಾನೇ ಕೌಂಟ್ ಮಾಡಬೇಕು. ಇಲ್ಲಿಂದ 2 ಹಿಂಗೆ ಉದ್ದ, ಇಲ್ಲಿಂದ 15 ಅಗಲ. ಯಾವ ಕಲರ್? ವೈಟ್ ಈ ಕಲರ್ ಇದು ರೆಡ್ಡೇ ಬೇಕು. ರೆಡ್ ವಿತ್ ವೈಟೇ ಬೇಕು. ಅದು ಪಿಂಕ್ ಹಾಕಿ ಪರವಾಗಿಲ್ಲ. ಅದು ವೈಟು ಮಾಮೂಲಿ. ಇದು ರೇಡಿಯಂ ತರ ಕೊಟ್ರಲ್ಲ ಅದು. ಇದೊಂದನ ರೇಡಿಯಂ ಬರೋದು, ಇನ್ನು ಇದಕ್ಕಿಂತ ರೇಡಿಯಂ ತರ ಬರಲ್ವಾ? ಅದ್ ಬೇಡ ಬಿಡು. ಸ್ಟೀಲ್ ಸ್ಕೇಲ್ ನೋಡ್ತಾ ಇದ್ರೆ ನಮ್ಮ ಭಾಗ್ಯಲಕ್ಷ್ಮಿ ಮ್ಯಾಮು ರಶ್ಮಿ ಮ್ಯಾಮ್ ಜ್ಞಾಪನ ಬರ್ತಾರೆ. ಯಾಕಂದ್ರೆ 7th ಅಲ್ಲಿ ಅವರು ಓಡಿಸ್ಕೊಂಡಿದ್ದೀನಿ. 7th 6th 8th ಅಲ್ಲೆಲ್ಲ ಅವರೇ ತಗೊಂಡಿದ್ದು. ಸೊ ಅವರು ಒಂದು ಸ್ಟೀಲ್ ಸ್ಕೇಲ್ ಇಟ್ಕೊಂಡ್ ಬರೋರು ಯಾವಾಗ್ಲೂ, ಅದ್ರಲ್ಲಿ ಹೊಡಿಯೋರು. ಅದ್ರಲ್ಲಿ ನಾನು ಒಡ್ಸ್ಕೊಂಡಿದ್ದೀನಿ. ಸೊ ಇದು ನೋಡಿದಾಗ ಅವ್ರ ಜ್ಞಾಪನ ಬಂದ್ರು, ನಮ್ಮ ಭಾಗ್ಯಲಕ್ಷ್ಮಿ ಮ್ಯಾಮು ಮತ್ತೆ ರಶ್ಮಿ ಮ್ಯಾಮು ಅಂತ. ಸೊ ಅದೊಂದು ಮೆಮೊರಿ. ಮ್ಯಾಮ್ಗೆ ನೋಡ್ತಿದ್ರೆ ಸೊ ಅದೊಂದು ಮೆಮೊರಿ, ಓಡಿಸ್ಕೊಂಡಿದ್ದು ಒಂದು ಮೆಮೊರಿ ನಮಗೆ. ಒಂಥರ ಕಲ್ ಮಾಡಿದ್ದಾರೆ. ನಮ್ಮದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ವಿತ್ ವೈಬ್ ವಿತ್ ಚಿಲ್ಸ್ ಅಂತ ಬರ್ತಾ ಇದೆ. ಪ್ರಿಂಟು ಏನೇನೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಾರಕ್ಕ. ಫುಲ್ ಟೆಕ್ನಾಲಜಿಯ. ಸರ್ ನಾನು ಮ್ಯಾಟರ್ ವೆರಿಫೈ ಆಗ್ತಿದ್ದೇನೆ ಒಂದು ಪೇಪರ್ 15 ಐತೆನಕ್ಕ ಅದು 0 to 15. ಇಷ್ಟೇ ಬರೋದು. ಆಯ್ತು, ಅದಿನ್ನು ಅದು ಹಾಕಿದ್ರೆ ಬರುತ್ತೆ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸಿಂಬಲ್ ಹಾಕ್ಬೇಕಲ್ಲ. ಸೊ ಹೇಗೆ ಅನಿಸ್ತಾ ಇದೆಯಕ್ಕ? ನಾನು ಸಕ್ಕತ್ತಾಗಿದ್ದೀನಿ. ನಾನು ನಿನ್ಕಿಂತ ಸಖತ್ತಾಗಿದ್ದೀನಿ. ಇದೆ ಅಂಕಲು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ. ಈ ಕಲರ್ ಹಾಕಿ ಆ ಕಲರ್ ಹಾಕಿ ಅಂತ. ಫಸ್ಟ್ ಅಂಗಡಿಗೆ ಹೋಗಿದ್ವಲ್ಲ, ಆ ಅಂಗಡಿ ಆಗಲ್ಲ. ಸೊ ಈ ಅಂಗಡಿ ಬನ್ನಿ, SV ಆರ್ಟ್ಸ್ ಅಂತ ತೋರಿಸ್ತೀನಿ. SV ಆರ್ಟ್ಸು ಇಲ್ಲೇ ಬಂದು ಹಾಕ್ಸ್ಕೊಳ್ಳಿ. ನಾಗರಬಾವಿ ಸರ್ಕಲ್ ಹತ್ರ ಇದು. ಯಾರ್ಯಾರೇ ಹತ್ರ ಇದ್ದರೆ ನಾಗರಬಾವಿ ಹತ್ರ, ಸೊ SV ಆರ್ಟ್ಸ್ ಹತ್ರ ಬಂದು ಸ್ಟಿಕರಿಂಗ್ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಕಮ್ಮಿನೂ ಇಲ್ಲಿ. ಸೊ ನಾವು ರೇಟ್ ಲಾಸ್ಟಲ್ಲಿ ಹೇಳ್ತೀವಿ ಎಷ್ಟಾಯಿತು ಅಂತ. ಸೊ ಚೆನ್ನಾಗೇ ಮಾತಾಡ್ತೀವಿ. ಅನ್ನೋದು ಹೋಗ್ಬಿಟ್ಟಿತ್ತು. ಸೊ ಅಂಕಲ್ ತಿರ್ಗಾ ಮಾಡ್ತಾ ಇದ್ದಾರೆ ಐ ಮಾತ್ರ. ಬನ್ನಿ ನೆಕ್ಸ್ಟ್ ಬನ್ನಿ ಮಾಡೋಣ ಬನ್ನಿ. ಸೊ ಅಂಕಲ್ ಬರ್ತಾ ಇದ್ದಾರೆ ತಗೊಂಡು. ಅದು ಹೆಲ್ಮೆಟ್ ಬಿಡು, ಬೀಳಲ್ಲ ಬಿಡು. ಅದೇ ಹಾಕ್ಸ್ತಾ ಇದೀವಿ ನೋಡಿ ಅಂಕಲ್. ಅದು ಈ ಕಡೆ ಎರಡು ಬರ್ಬೇಕು. ಬರ್ಬೇಕು. ರೆಡ್ ಎರಡು ಪಕ್ಕ ಪಕ್ಕನೆ ಬರುತ್ತೆ ತಾನೇ? ಏನೋ ನಿಮ್ಗೆ ಗೊತ್ತಿರೋದು, ನಮ್ಗೇನು ಗೊತ್ತು.
ಅಕ್ಕ ಇಟ್ಕೋ ಅದು. ಸಖತ್ತಾಗಿತ್ತು. ಹೇಗಿದೆ ಅಕ್ಕ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಓಕೆ, ಸೂಪರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾರೆ. ಹೀಗೆ ನಂದು ಪೇಜಲ್ಲಿ ಇದನ್ನ ಹಾಕಿರ್ತೀನಿ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಬಟನ್ ಒತ್ಬಿಡಿ. ಥ್ಯಾಂಕ್ ಯು. ಸೊ ಚೆನ್ನಾಗೆ ಬಂದಿದೆ. ಸೊ ಎಲ್ಲರೂ ಇಲ್ಲಿ ಬಂದು ಹಾಕ್ಸ್ಕೊಳ್ಳಿ ಮೂಡ್ಲುಪಾಳಿ ಹತ್ರ. ಸೊ ಥ್ಯಾಂಕ್ ಯು, ಎಲ್ಲರೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.